ಈಗಂತೂ ಗ್ರಹಣ ಅಂದ ಕೂಡಲೇ ಹಗಲು ರಾತ್ರಿ ಟಿವಿ ಮಾಧ್ಯಮ ಗ್ರಹಣದ್ದೇ ಗಲಾಟೆ. ಆದ್ರೆ ಗ್ರಹಣ ಎಲ್ಲ ಆಗುತ್ತೋ, ಏನಾಗುತ್ತೋ, ಹೇಗಾಗುತ್ತೋ ಏನೂ ಗೊತ್ತಿಲ್ಲ. ಅದು ಈ ರಾಶಿಯವರಿಗೆ ಹೀಗೆ, ಈ ರಾಶಿಯವರಿಗೆ ಹಾಗೆ. ಅದಲ್ಲ ಅಂತಲ್ಲ, ಅದು ಎಷ್ಟು ಪರ್ಸೆಂಟೇಜ್ ಹೇಳೋದು ಬಹಳ ಮುಖ್ಯವಾಗುತ್ತೆ. ಇರಲಿ, ಈ ಗ್ರಹಣ ಹೇಗಾಗುತ್ತೆ, ಗ್ರಹಣದಲ್ಲಿ ಎಷ್ಟು ವಿಧ, ಆ ಗ್ರಹಣದಿಂದ ಯಾವ ಯಾವ ಪ್ರದೇಶದಲ್ಲಿ ಏನು ಫಲ. ಸಂಹಿತಾದಲ್ಲಿ ಗ್ರಹಭಕ್ತಿ ಯೋಗಾಧ್ಯಾಯ ಅಂತ ಒಂದು ಹೇಳ್ತಾನೆ, ನಕ್ಷತ್ರ ಕೂರ್ಮ ಯೋಗಾಧ್ಯಾಯ ಅಂತ ಹೇಳ್ತಾರೆ. ಯಾವ ಗ್ರಹನಿಗೆ ಯಾವ ದೇಶದ ಯಾವ ಭಾಗವನ್ನು ಹೇಳಬೇಕು ಅಂತಿದೆ. ಎಲ್ಲವೂ ಎಲ್ಲ ಕಡೆ ಸಮನ್ವಯ ಆಗೋದಿಲ್ಲ, ನೆನ್ಪಿಟ್ಕೊಳ್ಬೇಕಾದದ್ದು. ಆ ರೀತಿಯ ವರ್ಣನೆಯನ್ನ ಮಾಡಿರುವಂತಹದ್ದು ಸಂಹಿತ. ಇನ್ನೂ ಅನೇಕ ವಿಷಯಗಳೆಲ್ಲ ಇದೆ. ಆ ಸಂಹಿತಾ ಗ್ರಂಥದ ಪರಿಚಯವನ್ನು ಮಾಡ್ಲಿಕ್ಕೆ ಹೋದ್ರೆ ಪ್ರಾಯ 1 ತಿಂಗಳುಗಟ್ಟಲೆ ಪಾಠ ಮಾಡಬಹುದು ಅಂತ ಅನ್ಸುತ್ತೆ. ಹೀಗೆ ಸಿದ್ಧಾಂತ ಎನ್ನುವಂತಹದ್ದು ಒಂದು ವಿಭಾಗ, ಸಂಹಿತಾ ಎನ್ನುವಂತಹದ್ದು ಒಂದು ವಿಭಾಗ ಆದ್ರೆ, ಇನ್ನೊಂದು ಹೋರ ಎನ್ನುವಂತಹದ್ದು. ಹೋರ ಅಂತ ಹೇಳಿದ್ರೆ ಈಗ ನಾವು ಯಾವುದೆಲ್ಲ ಪ್ರಚಲಿತದಲ್ಲಿ ಇದೆಯೋ ಅದೆಲ್ಲವುದು ಫಲಿತ ಅಂತ ಅರ್ಥ. ಫಲಿತದಲ್ಲೇ ಬರ್ತದೆ. ಜಾತಕ ಗೋಲ ನಿಮಿತ್ತ ಪ್ರಶ್ನ ಮುಹೂರ್ತ ಗಣಿತ ನಾಮಾನಿ ಅಭಿದಧತೀಹ ಷಡಂಗಾನ್ಯಾಚಾರ್ಯ ಜ್ಯೋತಿಷೇ ಮಹಾಶಾಸ್ತ್ರೆ ಅಂತ ಇನ್ನೊಂದು ಕಡೆ ಎಲ್ಲ ಬರುತ್ತೆ. ಅಂದ್ರೆ ಇವತ್ತು ಜಾತಕ ಅಂತ ಏನು ಚಿಂತನೆಯನ್ನ ಮಾಡ್ತೇವೋ, ಪ್ರಶ್ನೆ ಅಂತ ಯಾವ ಚಿಂತನೆಯನ್ನ ಮಾಡ್ತೇವೋ, ಮುಹೂರ್ತ ಅಂತ ಯಾವ್ದು ಹೇಳ್ತೇವೋ, ಶಕುನ ಅಂತ ಏನು ಹೇಳ್ತೇವೋ, ನಿಮಿತ್ತ ಅಂತ ಏನು ಹೇಳ್ತೇವೋ, ಇದೆಲ್ಲವೂ ಕೂಡ ಫಲಿತ ಭಾಗದಲ್ಲಿ ಬರ್ತದೆ. ಫಲಿತದಲ್ಲೂ ಕೂಡ